ಹಲೋ ನಮಸ್ಕಾರ. ಕನ್ನಡ ಸೀರಿಯಲ್ಸ್ ಅಡ್ಡಾಗೆ ಸ್ವಾಗತ ಸುಸ್ವಾಗತ. ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಲ್ಲೇ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಸ್ಯ ಸೀರಿಯಲ್ನ ಬುಧವಾರದ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡ್ಕೊಂಬರೋಣ ಬನ್ನಿ. ಹೀಗೆ ರಂಗನಾಥ್ ಅವರು ವಾಕಿಂಗ್ ಮುಗಿಸಿ ಮನೆಗೆ ಬರ್ತಾರೆ. ಅದನ್ನ ನೋಡಿದಂಥ ಶಾಂತಿ, ಯಾಕ್ರಿ ಇಷ್ಟೊಂದು ಬೆವರ್ತಿದ್ದೀರಾ ಅಂತ ಕೇಳ್ತಾರೆ. ವಾಕಿಂಗ್ ಹೋದ್ಮೇಲೆ ಬೆವರ್ತೀವಲ್ವೇನೆ ಅಂತ ಹೇಳ್ಬಿಟ್ಟು ಕೇಳಿದಾಗ, ಸರಿ ಸರಿ ಆಯಿತು ಬನ್ನಿ ಬನ್ನಿ ನೀವು ಸ್ವಲ್ಪ ರೆಸ್ಟ್ ಮಾಡಿ ಅಂತ ಹೇಳ್ಬಿಟ್ಟು ರಂಗನಾಥ್ ಅವ್ರನ್ನ ಕರ್ಕೊಂಡು ಬಂದು ಡೈನಿಂಗ್ ಟೇಬಲ್ ಹತ್ರ ಕೂರಿಸ್ತಾಳೆ. ಹಾಗೆಯೇ ತಗೊಳ್ಳಿ ನೀರು ಕುಡೀರಿ ಅಂತ ಹೇಳ್ತಾರೆ. ರಂಗನಾಥ್ ಅವರು ವಾಕಿಂಗಿಂದ ಬಂದ ತಕ್ಷಣ ನೀರು ಕುಡಿಬಾರ್ದು ಕಣೆ ಅಂತಂದಾಗ, ಏನೂ ಆಗಲ್ಲ ಕುಡೀರಿ ಅಂತ ಹೇಳ್ಬಿಟ್ಟು ನೀರು ಕೊಡ್ತಾಳೆ. ರಂಗನಾಥ್ ಅವರು ರೊಟ್ಟಿನ ನೋಡಿದ ನಾಯಿ ಬಾಲ ಅಲ್ಲಾಡ್ಸೋ ಥರ ಅಲ್ಲಾಡಿಸ್ತಿದೆಯಲ್ಲ, ಏನೋ ವಿಷಯ ಇದೆ, ಏನು ಹೇಳು ಅಂತ ಹೇಳ್ತಾರೆ. ಆಗ ಶಾಂತಿ, ನಮ್ಮ ಶ್ರುತಿಯವ್ರ ಅಮ್ಮ ಬಂದಿದ್ರು, ಹಳೆ ಶಾಸ್ತ್ರದ ವಿಷಯ ಹೇಳಿದ್ರು. ತುಂಬ ದಿನ ಆದಮೇಲೆ ನಮ್ಮಿಬ್ಬರು ಮನೆಯಲ್ಲೂ ನಡೀತಾರೋಂಥ ಶುಭ ಕಾರ್ಯ ಅದು. ಶುಭ ಕಾರ್ಯದಲ್ಲಿ ಅವರಿಗೆ ಏನೂ ವಿಘ್ನ ಆಗೋದು ಇಷ್ಟ ಇಲ್ಲ ಅಂತ ಹೇಳಿದ್ರು. ಮಾಡೋರು ಅಲ್ಲಿಗೆ ಬೇಡ ಬರೋದು ಅಂತ ಹೇಳಿದ್ದಾರೆ. ಅದಕ್ಕೆ ನಮ್ಮ ಸೂರ್ಯ ಆ ಫಂಕ್ಷನ್ಗೆ ಬರೋದು ಬೇಡ ಅಂತ ಹೇಳ್ತಾಳೆ. ಆಗ ರಂಗನಾಥ್ ಅವರು, ಇದು ಸರಿ ಇಲ್ಲ ಅಂತ ಹೇಳ್ತಾರೆ. ಅಂತ ಹೇಳ್ಬಿಟ್ಟು ಶಾಂತಿ ಹೇಳ್ತಾಳೆ, ಆಗ ಈ ವಿಷಯ ಸರಿ ಇಲ್ಲ ಅಂತಂದೆ ತೊಂದರೆ ಕೊಡೋರು ಕ್ರಮಕ್ಕೆ ಬರಬಾರ್ದು ಅಂತಂತಂದರೆ ವಾಸುದೇವ ಮೂರ್ತಿನೇ ಕ್ರಮಕ್ಕೆ ಬರಬಾರ್ದು. ಆಗ ಯಾಕೆ ಬರಬಾರ್ದು, ಅವನಿಂದ ಏನು ತೊಂದರೆ ಆಗಿದೆ? ಇದಾಗ ಶಾಂತಿ, ಅದೇ ರೀ, ನಿಮ್ಮ ರಿಟೈರ್ಮೆಂಟ್ ದಿನ ಇವನಿಂದ ತೊಂದರೆ ಆಗಲಿಲ್ವಾ? ರಂಗನಾಥ್ ಅವರು, ತೊಂದರೆ ಆಗಿದ್ದು ಇವನಿಂದ ಅಲ್ಲ, ಅವನ ಹೆಂಡತಿ ಕೈಲಿ ಮೆಸೇಜ್ ಕಳಿಸಿದಲ್ರಲ್ಲ ಮಹಾನುಭಾವ ವಾಸುದೇವ ಅವರು ನಿಂದ ಅಂತ ಹೇಳ್ತಾರೆ. ಶಾಂತಿ, ಏನಾದರೂ ಆಗಿರಲಿ ಮನೆ ಕಾರ್ಯ ನಿರ್ವಿಘ್ನವಾಗಿ ನಡಿಬೇಕಲ್ಲ ಅಂತ ಹೇಳ್ತಾಳೆ. ಆವಾಗ ಅದಕ್ಕೆ ಮಗನ್ನೇ ಬರಬೇಡ ಅಂತ ಹೇಳೋದು ಸರಿನಾ ಅತ್ತೆ ಅಂತ ಹೇಳ್ಬಿಟ್ಟು ಕೇಳ್ತಾಳೆ. ಆಗ ಶಾಂತಿ, ತಿಂದಮೇಲೆ ತೇಗ್ ಬಂದಂಗೆ ಸರಿಯಾದ ಟೈಮಿಗೆ ಬಂದ್ಬಿಡ್ತೀಯ ಅಲ್ವಾ ಅಂತ ಹೇಳ್ಬಿಟ್ಟು ಮೀನನ್ನು ಕೇಳ್ತಾಳೆ. ಆಗ ಮೀನಾ, ಅವರು ನನ್ನ ಗಂಡ, ಇಟ್ಕೊಳ್ಳಮ್ಮ, ಮನೆಯಲ್ಲೇ ಇಟ್ಕೊ, 100 ಜನ ಸೇರ್ತಿರೋ ಜಾಗ, ₹100 ಖರ್ಚು ಮಾಡೋ ಜಾಗ, ಅಪ್ಪ ಅಮ್ಮ ಸಂತೋಷ ಪಡೋವಂಥ ಜಾಗ ಬೇಕಾ ಅಂತ ಹೇಳ್ಬಿಟ್ಟು ಕೇಳ್ತಾಳೆ. ಆಗ ಯಾಕತ್ತೆ, ಇವರು ಮನೆ ಮಗ ಅಲ್ವಾ, ಬೇಕಾದರೆ ಬರ್ತಾನೆ, ಏನು ಮೀಟಿಂಗು ಅಂತ ಹೇಳ್ಬಿಟ್ಟು ಕೇಳ್ಕೊಂಡು. ಆಗ ಶಾಂತಿ, ಓ ಬಂದ್ಯಾ, ಇವನು ಬಂದ ಅಂದಮೇಲೆ ಮಾತುಕತೆ ಎಲ್ಲ ಮುಗೀತು, ನಡೀರಿ ಹೋಗೋಣ ಅಂತ ಹೇಳ್ಬಿಟ್ಟು ಹೋಗ್ತಾ ಇರ್ತಾಳೆ. ಆವಾಗ ರಂಗನಾಥ್ ಅವರು, ನಿಂತ್ಕೊಳ್ಳೆ ಸಾಕು, ಏನು ಡಿಸ್ಕಷನ್ ನಡೀತಿದೆಯೋ ಅದ್ರ ಬಗ್ಗೆ ಕರೆಕ್ಟಾಗಿ ಡಿಸಿಷನ್ ತೊಗೊಂಡು ಹೋಗು ಅಂತ ಹೇಳ್ತಾರೆ. ಅವನು ನನ್ನ ಮಗನ ಈ ಕಾರ್ಯಕ್ರಮಕ್ಕೆ ಬರಬಾರ್ದು ಅಂತ ಹೇಳೋದಕ್ಕೆ ಅಂತ ಹೇಳ್ಬಿಟ್ಟು ರಂಗನಾಥ್ ಅವ್ರು ಹೇಳ್ತಾರೆ. ರೋಹಿಣಿ, ಸೂರ್ಯ ಅವರು ಸುಮ್ಮನೆ ಇದ್ರೂ ಅವ್ರ ಬಾಯಿ ಸುಮ್ಮನೆ ಇರಲ್ವಲ್ಲಮ್ಮವ, ಆಗಲೇ ಏನೇ ಕಾರ್ಯ ಮಾಡಿದ್ರು ಏನಾದರೂ ಒಂದು ಖ್ಯಾತೆ ತೆಗಿತಾನೆ ಇರ್ತಾರೆ. ದೊಡ್ಡ ವ್ಯಕ್ತಿಗಳೆಲ್ಲ ಬರ್ತಾರಲ್ಲ, ಹಾಗೆ ಏನು ಮಾಡ್ತಾರೋ ಅಂತ ಭಯ ಅವ್ರಿಗೆ ಅಂತ ಹೇಳ್ತಾಳೆ. ಸೂರ್ಯ, ಓಹೋ, ಕಾಗೆಗೂಡಲ್ಲಿ ಕೋಗಿಲೆ ಮೊಟ್ಟೆಗೆ ಏನು ಕೆಲಸ ಅನ್ನೋ ಥರ ಹೇಳಿದ್ದಾರೆ ಅಂತ ಹೇಳಿದಾಗ, ಈ ಕೋಗಿಲೆಗೂಡಲ್ಲಿ ಕಾಗೆ ಮೊಟ್ಟೆಗೆ ಏನು ಕೆಲಸ ಅನ್ನೋ ಥರ ಹೇಳಿದ್ದಾರೆ ಅಂತ ಹೇಳ್ತಾಳೆ. ಅಕ್ಕ, ನೀನನ್ನ ಕಾಗೆ ಅಂದ್ಬಿಟ್ರೆ ಸಕ್ಕರೆ ಅಂತ ಹೇಳ್ಬಿಟ್ಟು ಕೇಳ್ತಾನೆ. ಆಗ ಹೇಯ್ ಅಂತ ಹೇಳ್ಬಿಟ್ಟು ಮಾಡ್ಕೊಂಡು ಹೋದಾಗ ಸೂರ್ಯ, ಇರು ಸಕ್ಕರೆ, ಉಸಿರು ಎದೆನಲ್ಲೇ ನಿಂತ್ಕೊಂಡ್ಬಿಟ್ಟತು, ಅಲ್ಲಿ ನಡಿ ತಾಳಿಶಾಸ್ತ್ರ ಅಲ್ವಪ್ಪ, ಅಲ್ಲೇನು ನನಗೆ ಕೆಲಸ ಅಪ್ಪ, ನಾನು ಬರೋದಿಲ್ಲ, ನೀವು ಹೋಗ್ಬಿಟ್ಟು ಬನ್ನಿ ಅಂತ ಹೇಳ್ತಾನೆ. ರಂಗನಾಥ್ ಅವರು, ಏನು ಇವಾಗ ಖುಷಿ ಆಯ್ತಾ ಸಕ್ಕರೆ ನಿನಗೆ ಅಂತ ಅಂದಾಗ ಶಾಂತಿ, ನನಗೆ ಹೊಟ್ಟೆ ತಣ್ಣಗಾದಂಗೆ ಆಯಿತು ಅಂತ ಹೇಳ್ತಾಳೆ. ಆಗ ಹೊಟ್ಟೆ ಅಲ್ಲ, ಕಿಡ್ನಿ ಲಿವರು ಎಲ್ಲ ತಣ್ಣಗಾಗುತ್ತೆ, ಯಾಕೆಂದರೆ ನಾನು ಕೂಡ ಅಲ್ಲಿ ಬರೋದಿಲ್ಲ ಅಂತ ಹೇಳ್ತಾನೆ. ಹೆಂಗೆ ಅಂತ ಹೇಳ್ಬಿಟ್ಟು ಶಾಂತಿ ಹೇಳಬೇಕಾದ್ರೆ, ನಿಮಗೂ ಕೂಡ ಸೊಸೆ ಅಲ್ವಾ ಅಂತ ಹೇಳಿದಾಗ ಶ್ರುತಿ, ನನಗೆ ಸೊಸೆ ಆಗೋದಕ್ಕೆ ಮುಂಚೆ ಇವನು ನನ್ನ ಮಗ ಸೂರ್ಯ ಅಂತ ಹೇಳ್ತಾನೆ. ನನ್ನ ಜರರರು, ಏನಪ್ಪ ನೀವು ಈ ಕಾಲದಲ್ಲೂ ಸೆಂಟಿಮೆಂಟ್ ಅಂದ್ಕೊಂಡು, ವಾಸ್ತವನ ಅರ್ಥ ಮಾಡ್ಕೊಳ್ಳಿ, ಸಮಾಜದಲ್ಲಿ ಇವನಿಗೆ ರೌಡಿ ಅನ್ನೋವಂಥ ಹೆಸರಿದೆ, ಅವ್ರಂತ ಅಂದ್ಕೊಂಡಿದ್ದಾರೆ. ಸೊ ಅಲ್ಲಿ ಎಲ್ಲರಿಗೂ ಇವನನ್ನ ಹೇಗೆ ಇಂಟ್ರೊಡ್ಯೂಸ್ ಮಾಡಿಸ್ತಾರೆ ಅಂತ ಹೇಳ್ಬಿಟ್ಟು ಕೇಳ್ತಾನೆ. ರಂಗನಾಥ್ ಅವರು, ಅಲ್ಲಿ ನಡೀತಿರೋದು ತಾಳಿಶಾಸ್ತ್ರ ಕಣೋ, ಸಮಾರಂಭ ಅಲ್ಲ ಅಂತ ಹೇಳ್ತಾರೆ. ಬರ್ದಲ್ಲೇ ಇರೋ ಜಾಗಕ್ಕೆ ನಾನು ಬರಲ್ಲ ಅಂತ ಹೇಳ್ತಾರೆ. ಅಷ್ಟರೊಳಗಡೆ ರವಿ ಹಾಗೇನೆ ಶ್ರುತಿ ಬರ್ತಾರೆ. ಏನಾಯ್ತಪ್ಪ ಅಂತ ಹೇಳ್ಬಿಟ್ಟು ರವಿ ಕೇಳ್ತಾನೆ. ಆಗ ರಂಗನಾಥ್ ಅವರು, ನಮ್ಮ ಮನೆ ಕಾರ್ಯಕ್ರಮಕ್ಕೆ ಬರಬಾರ್ದು ಅಂತ ಹೇಳಿದಾರಂತೆ ಅಂತ ಹೇಳಿದಾಗ, ಏನು ಅವಾಗ ರವಿ, ಏನು ಶ್ರುತಿ ಇದು ಹೀಗೆಲ್ಲ ನಡೀತಾ ಇದೆ ಅಂತ ಹೇಳ್ಬಿಟ್ಟು ಕೇಳ್ತಾನೆ. ಆಗ ಶ್ರುತಿ, ನನಗೇನು ಗೊತ್ತು ರವಿ, ಫಂಕ್ಷನ್ ಬಗ್ಗೆ ಮಾತಾಡ್ತಾರೆ ಅನ್ನೋದು ಅಷ್ಟೇ ಗೊತ್ತು ಅಂತ ಹೇಳ್ತಾಳೆ. ಆಗ ರೋಹಿಣಿ, ಏನು ತಪ್ಪಾಗಿಲ್ಲ ಬಿಡಿ ಶ್ರುತಿ, ಏನೇ ನಿರ್ಧಾರ ಮಾಡಿದ್ರು ಯೋಚನೆ ಮಾಡಿನೇ ನಿರ್ಧಾರ ಮಾಡಿರ್ತಾರೆ ಅಂತ ಹೇಳ್ತಾನೆ. ಆಗ ಅವರು, ಅನ್ನೋದು ಕಣ್ಣಿಗೆ ಬಂದಿರೋ ಪೊರೆಯಿಂದಲೋ ಕೂದಲಿಂದಲೂ ಕಂಡಿಡಿಯಲ್ಲಮ್ಮ ಅಂತ ನೆನಪಲ್ಲಿ ಇಟ್ಕೋ, ನನ್ನ ಮಗ ಬಲಗಾಲು ಹಿಡ್ದೆಲ್ಲ ಇರೋವಂಥ ಜಾಗದಲ್ಲಿ ನಾನು ಎಡಗಾಲು ಇಡೋದಿಲ್ಲ ಅಂತ ಹೇಳ್ತಾರೆ. ಮೀನಾ ಅಲ್ಲಿಂದ ಹೊರಟೋಗ್ತಿರ್ತಾಳೆ. ಆಗ ಮೀನಾ ಕೈ ಹಿಡಿದು ತಡೆದು ನಿಲ್ಲಿಸ್ತಾಳೆ. ಹಾಗೆಯೇ ಇಲ್ಲ ಅಂತಂದರೆ ಕತ್ತೆ ಬಾಲ ಕುದುರೆ ಜುಟ್ಟು, ಆದರೆ ಮೀನಾ ಅವರು ಈ ಫಂಕ್ಷನ್ಗೆ ಇರಲೇಬೇಕು, ಯಾಕೆಂದರೆ ನನಗೆ ಇವತ್ತಿನ ದಿನ ಈ ಸೌಭಾಗ್ಯ ಸಿಕ್ಕಿದೆ ಅಂತಂದರೆ ಅವರೇ ಕಾರಣ ಅಂತ ಹೇಳ್ತಾಳೆ. ಇಲ್ಲಿ ಬರ್ದಲೇ ಇರಲಿ, ಮೀನಾ ಅವ್ರ ಮಾತ್ರ ಈ ಫಂಕ್ಷನ್ಗೆ ಇರಲೇಬೇಕು ಅಂತ ಹೇಳ್ತಾಳೆ. ಆಗ ಮೀನಾ, ಬೇಜಾರಾಗಬೇಡ ಶ್ರುತಿ, ನೀನು ನನಗೆ ಸಪೋರ್ಟ್ ಮಾಡಿ ಮಾತಾಡಿದ್ರು ನನಗೆ ನೋವಾಗೋ ಥರನೇ ಮಾತಾಡ್ತಾ ಇದ್ದೀನಿ. ಆವತ್ತು ನಾನು ದೇವಸ್ಥಾನಕ್ಕೆ ಬಂದಿದ್ದು ನನ್ನ ದೂರ ಮಾಡಬೇಕು ಅಂತಲೇ, ಆದರೆ ಗಂಡ ಮಾಡಿದ ತಪ್ಪಿನಿಂದ ನೀವು ಇಬ್ಬರು ಮದುವೆ ಆಗೋದಕ್ಕೆ ನಾನು ಸಾಕ್ಷಿ ಆಗೋ ಥರ ಆಯಿತು. ಇವತ್ತು ನಾನು ಯಾವತ್ತೂ ನನ್ನ ಗಂಡನ ಬಿಟ್ಟು ನಡೆದೋಳು ಅಲ್ಲ, ಮುಂದೆ ನಡೆಯೋದೂ ಇಲ್ಲ. ಹೀಗೆ ಜಾಗ ಇಲ್ದೆಲ್ಲ ಇರೋ ಕಡೆ ನಾನು ಹೆಜ್ಜೆ ಇಡೋದಿಲ್ಲ.
ಈ ಮನೆಯಿಂದ ಒಬ್ಬರು ಬಂದಿಲ್ಲ ಅಂದ್ರೂ ನನಗೆ ಈ ಫಂಕ್ಷನ್ನೇ ಬೇಡ, ದಯವಿಟ್ಟು ಸೂರ್ಯ ಅವರೇ ನಾನು ನಿಮ್ಮನ್ನು ರಿಕ್ವೆಸ್ಟ್ ಮಾಡ್ತಿದ್ದೀನಿ, ದಯವಿಟ್ಟು ಫಂಕ್ಷನಿಗೆ ಬನ್ನಿ ಅಂತ ಹೇಳ್ಬಿಟ್ಟು ಕರೀತಾಳೆ. ಆಗ ಮೀನಾ ಸೂರ್ಯ ಹತ್ರ ಹೋಗಿ, ನಿಮ್ಮೊಬ್ಬರ ಮೇಲೆ ನಿಂತಿದೆ, ಯಾರು ಏನೇ ಹೇಳಲಿ ನೀವು ಯಾವತ್ತೂ ತಪ್ಪು ಮಾಡಲ್ಲ ಅನ್ನೋ ನಂಬಿಕೆ ನನಗಿದೆ. ಸೂರ್ಯ, ಅಲ್ಲಮ್ಮ ನಾನು ಅಲ್ಲಿಗೆ ಬಂದರೆ ತೊಂದರೆ ಆಗುತ್ತೆ ಅಂತ ಸಕ್ಕರೆ ಹೇಳ್ತಿದ್ದಾರೆ, ನೀನು ನೋಡಿದ್ರೆ ನೀವು ಬರದೇ ಇದ್ದರೆ ತೊಂದರೆ ಆಗುತ್ತೆ ಅಂತ ಹೇಳ್ತಿದ್ದೀರಾ, ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ. ಸರಿ ಆಯಿತು, ನಾನು ಈ ಕಾರ್ಯಕ್ರಮಕ್ಕೆ ಬರ್ತೀನಿ ಅಂತ ಹೇಳ್ತಾನೆ. ತಕ್ಷಣ ಅಲ್ಲಿಂದ ಎಲ್ಲರೂ ಹೊರಟೋಗ್ತಾರೆ. ಇವತ್ತಿನ ಸಂಚಿಕೆಯ ಪಾರ್ಟ್ 1 ಮುಕ್ತಾಯ ಆಗುತ್ತೆ. ಅದು ಕೂಡ ಅಪ್ಲೋಡ್ ಮಾಡ್ತೀನಿ, ದಯವಿಟ್ಟು ನೋಡಿ ಸಪೋರ್ಟ್ ಮಾಡಿ. ಈ ವಿಡಿಯೋನ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು.